ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕೂಡ ಶುರು ಆಗ್ತಿದೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಕೂಡ ಬಿಗ್ ಬಾಸ್ ಟೀಮ್ ಅವರು ಮಾಡ್ಕೋತಿದ್ದಾರೆ. ಆದ್ರೆ ಇಲ್ಲಿ ಪ್ರತಿ ವರ್ಷನೂ ಬಿಗ್ ಬಾಸ್ ಬಂದ್ರೆ ಒಂದಿಲ್ಲ ಒಂದು ಸೀರಿಯಲ್ ಕೂಡ ಅಂತ್ಯವಾಗುತ್ತೆ. ಹಾಗೇನೆ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಹೊಸ ಧಾರಾವಾಹಿಗಳು ಬರೋದು ಇಲ್ಲಿ ಸರ್ವೇ ಸಾಮಾನ್ಯ. ಈಗ ಕಲರ್ಸ್ ಕನ್ನಡದಲ್ಲಿ ಇರುವಂತ ಧಾರಾವಾಹಿಗಳು ಕೆಲವೊಂದಿಷ್ಟು ತುಂಬಾನೇ ಚೆನ್ನಾಗಿ ಸಾಗ್ತಿದ್ರೆ, ಇನ್ನೊಂದಿಷ್ಟು ಧಾರಾವಾಹಿಗಳು ಸ್ವಲ್ಪ TRP ಅಲ್ಲಿ ಹಿಂದೆ ಉಳಿದಿದ್ದಾವೆ. ಇನ್ನು ಜಿ ಕನ್ನಡಕ್ಕೆ ಕಲರ್ಸ್ ಕನ್ನಡ ಕೂಡ ಚೆನ್ನಾಗೇನೆ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳ್ಬೋದು TRP ಲೆವೆಲ್ ಅಲ್ಲಿ. ಇನ್ನು ಬಿಗ್ ಬಾಸ್ ಶುರು ಆದ್ರೆ 1 ಅಥವಾ 2 ಧಾರಾವಾಹಿಗಳನ್ನ ಇಲ್ಲಿ ಎಂಡ್ ಮಾಡೋ ಅಂತ ಚಾನ್ಸಸ್ ಗಳು ತುಂಬಾನೇ ಇದಾವೆ. ಇನ್ನು ಅದ್ರ ಹೊರತಾಗಿ ಬೇಕಿದ್ರೆ 6 ಗಂಟೆಯಿಂದ ರಾತ್ರಿ 10ವರೆಗೆ ಸ್ಟಾರ್ಟ್ ಇರೋಂತ ಧಾರಾವಾಹಿಗಳನ್ನ ಬೇಗನೆ ಶುರು ಮಾಡ್ತಿರ್ಬೋದು ಅಂತ ಕೂಡ ಅನ್ಸುತ್ತೆ. 5 ಗಂಟೆಯಿಂದ ಅಥವಾ 5:30 ಸ್ಟಾರ್ಟ್ ಮಾಡಿ ಬೇಗನೆ ಮುಗಿಸ್ಕೊಂಡು ಆಮೇಲೆ ಬಿಗ್ ಬಾಸ್ ಅನ್ನೋದು ಬರ್ಬೋದು ಕೂಡ. ಸೊ ಇಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೋತಾರೆ ಅಂತ ಹೇಳೋಕೆ ಆಗಲ್ಲ. ಆದ್ರೆ TRP ನಲ್ಲಿ ಕೆಲವೊಂದಿಷ್ಟು ಧಾರಾವಾಹಿಗಳು ಹಿಂದೆ ಬಿದ್ದಿದ್ದಾವೆ. ಅದರಲ್ಲಿ ರಾಣಿ ಕೂಡ ಒಂದು. ಆದ್ರೆ ಅದು ಇವಾಗ ಶುರುವಾಗಿರೋದ್ರಿಂದ ಅದನ್ನ ಮುಗಿಸ್ತಾರ ಏನ್ ಮಾಡ್ತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಈಗಾಗ್ಲೇ ಹೊಸ ಧಾರಾವಾಹಿ ಕೂಡ ಬಂದಿದೆ, ಅಗ್ನಿಸಾಕ್ಷಿ ಅನ್ನೋದು. ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಲಾಂಚ್ ಮಾಡಿದ್ದಾರೆ. ಸೊ ಅದಂತೂ ಸಖತ್ತಾಗಿ ಹೋಗ್ತಾ ಇದೆ ಕೂಡ. ಡಿಫ್ರೆಂಟ್ ಆಗಿರೋ ಸ್ಟೋರಿನ ತಗೊಂಡ್ ಬಂದಿದ್ದಾರೆ. ಇನ್ನು ಒಳ್ಳೆ ರೀತಿಯಾಗಿ ಹೋಗುವಂತ ಚಾನ್ಸಸ್ ಕೂಡ ತುಂಬಾ ಇದಾವೆ. ಸೊ ಇನ್ನು ಮುಗಿಯುವಂತ ಧಾರಾವಾಹಿ ಕಡೆಗೆ ಬಂದ್ರೆ ಇಲ್ಲಿ TRP ಅಲ್ಲಿ ಭಾರ್ಗವಿ LLB ಕೂಡ ಒಂದು ಕಡಿಮೆ ಆಗಿದೆ. ಹಾಗೇನೆ ರಾಣಿ ಕೂಡ ಕಡಿಮೆ ಆಗಿದೆ. ಇನ್ನು ಪ್ರೇಮ ಕಾವ್ಯ ಅನ್ನೋ ಸೀರಿಯಲ್ ಏನಿದೆ ಅದನ್ನು ಕೂಡ ಮುಗಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದರ TRPನೂ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಅದು ಶುರುವಾಗಿ ಕೂಡ 1 ವರ್ಷ ಆಯ್ತು. ಸೊ ಅದನ್ನ ಮುಗಿಸಿದ್ರು ಕೂಡ ಮುಗಿಸ್ಬೋದು ಅಂತ ಅನ್ಸುತ್ತೆ. ಕಳೆದ ವರ್ಷ ಶುರುವಾದಂತ ಧಾರಾವಾಹಿಗಳು ಅಷ್ಟೊಂದೇನು ಕಮಾಲ್ನ ಮಾಡಿಲ್ಲ ಅಂತ ಹೇಳ್ಬೋದು. ಅದ್ರಲ್ಲಿ ನಂದಗೋಕುಲ ಒಂದು ಚೆನ್ನಾಗಿನೇ ರನ್ ಆಗ್ತಾ ಇದೆ. ಸೊ ನಂದಗೋಕುಲ ಅನ್ನೋ ಸೀರಿಯಲ್ ನ ಒಳ್ಳೆ ರೀತಿಯಾಗಿ ತಗೊಂಡ್ ಕೂಡ ಹೋಗ್ಬೋದು. TRP ಅಲ್ಲಿ ಚೆನ್ನಾಗೇ ಇದೆ. ಇನ್ನು ಇದ್ರ ಜೊತೆಗೆ ಗಂಧದ ಗುಡಿ, ಹಾಗೇನೆ ಮುದ್ದು ಸಸ್ಯ, ನಂದಗೋಕುಲ, ಗೌರಿ ಕಲ್ಯಾಣ, ಪವಿತ್ರ ಬಂಧನ ಆಗಿರ್ಬೋದು, ಎಲ್ಲಾ ಧಾರಾವಾಹಿಗಳು TRP ಅಲ್ಲಿ ಸ್ವಲ್ಪ ಮುಂದೆನೆ ಇದಾವೆ. ಸೊ ಈ ಧಾರಾವಾಹಿಗಳನ್ನ ಎಂಡ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಕೂಡ ಹೇಳ್ಬಹುದು. ಇನ್ನು ಕಾಯ್ದು ನೋಡ್ಬೇಕು ಯಾವ ರೀತಿಯಾಗಿ ಕಲರ್ಸ್ ಕನ್ನಡ ಟೀಮ್ ತಮ್ಮ ಟೈಮಿಂಗ್ಸ್ ನ ಮ್ಯಾನೇಜ್ ಮಾಡ್ಕೋತಾರೆ ಅಂತ. ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.